ಪಾಲಿಕೆ ಸಾಮಾನ್ಯ ಸಭೆ ಅನುದಾನದ ಹಂಚಿಕೆಯಲ್ಲಿ ತಾರತಮ್ಯ, ಸದಸ್ಯರ ನಡುವೆ ಮಾತಿನ ಚಕಮಕಿ. ಮಾವಿನಕೆರೆ ಹತ್ತಿರದ ತರಕಾರಿ ಮಾರುಕಟ್ಟೆ ಸ್ಥಳಾಂತರಿಸದಂತೆ ಆಗ್ರಹ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಆಚರಣೆ. ಅಪ್ಪು ವೃತ್ತದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ ಆಚರಣೆ. ಮತ್ತು ಮಸ್ಕಿಯಲ್ಲಿ ಶ್ರೀಶೈಲ ಪಾದಯಾತ್ರಿಗಳಿಗೆ ದಾಸೋಹ ಸೇವೆ. ವಾರ್ತೆಗಳ ವಿವರ. 200 ಕೋಟಿ ಅನುದಾನದಲ್ಲಿ ರೂಪಿಸಿರುವ ಯೋಜನೆ ತಾರತಮ್ಯ ನೀತಿ ಅನುಸರಿಸಿದೆ ಎಂದು ಬಿಜೆಪಿ ಸದಸ್ಯ ನಾಗರಾಜ್ ಹೇಳುತ್ತಿದ್ದಂತೆ ಆಡಳಿತದ ಪಕ್ಷದ ಸದಸ್ಯರು ವಾಗ್ವಾದಕ್ಕೆ ಇಳಿದಾಗ ಗದ್ದಲ ಏರ್ಪಟ್ಟಿತು. ಗದ್ದಲದ ನಡುವೆ ಇದು ತುಘಲಕ್ ಆಡಳಿತ ಎಂದು ಹೇಳಿದ ನಾಗರಾಜ್ ಅವರ ಮಾತಿನಿಂದ ಆಡಳಿತ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ತುಘಲಕ್ ದರ್ಬಾರ್ ಅಲ್ಲ, ಇದು ಪ್ರಜಾಪ್ರಭುತ್ವದ ಬಗ್ಗೆ ಎಂದು ತಿರುಗೇಟು ನೀಡಿದರು. ಆರಂಭದಲ್ಲಿ ವಿಪಕ್ಷದ ಶಶಿರಾಜ್ ಮಾತನಾಡಿ, ಕಳೆದ ಸಭೆಯ ಪ್ರೊಸೀಡಿಂಗ್ ನೀಡದೆ ಸಭೆ ನಡೆಸುವುದು ಎಷ್ಟು ಸೂಕ್ತ ಎಂದು ಕೇಳುತ್ತಿದ್ದಂತೆ ಹಿರಿಯ ಸದಸ್ಯ ಜಯಣ್ಣ ಅವರು ಲಲಿತಾ ಕಡಗೋಳ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ಪ್ರೊಸೀಡಿಂಗ್ ಇನ್ನೂ ಕೊಟ್ಟಿಲ್ಲ ಎಂದು ನೆನಪು ಮಾಡಿಕೊಟ್ಟಾಗ, ಮುಂದಿನ ಸಭೆಯಲ್ಲಿ ಹಿಂದಿನ 4 ಸಭೆಗಳ ಪ್ರೊಸೀಡಿಂಗ್ಸ್ಗಳನ್ನು ಒದಗಿಸುವುದಾಗಿ ಅಧಿಕಾರಿಗಳು ತಿಳಿಸಿದರು. ಹಿಂದಿನ ಸಾಮಾನ್ಯ ಮಾನ್ಯ ಸಭೆಗೆ ಸಸಿಗೆ ನೀರು ಹಾಕುವ ಮುಖಾಂತರ ಮಾನ್ಯ ಅಧ್ಯಕ್ಷರು, ಮಹಾಪೌರರು ಹಾಗೂ ಉಪ ಮಹಾಪೌರರು, ಆಯುಕ್ತರೇ, ಉಪ ಆಯುಕ್ತರೇ, ಸಿಬ್ಬಂದಿ ಏನ್ ಹೇಳ್ತದೆ, ಯಾವುದೇ ಸಭೆ ಮಾಡೋಕ್ಕಿಂತ ಮೊದಲು ಹಿಂದಿ ಸಭೆಯ ನಡವಳಿಕೆಗಳನ್ನು ದೃಢೀಕರಣ ಮಾಡುವಂತ ಒಂದು ಪದ್ಧತಿ ಮೊದಲಿಂದ ಬಂದಿದೆ. ಲಾಸ್ಟ್ ಟೈಮ್ ಕ್ವಶನ್ ಅಂತ ಕೇಳಿದೆ, ಈ ಸರ್ ಬಂದಿಲ್ಲ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂದ್ರು. ಏನಾಗ್ತಾ ಇದೆ ಅಂದ್ರೆ, ಮೊದಲಿಂದ ಬರ್ತಕ್ಕಂಥ ಪರಂಪರೆಯನ್ನ ಈ ಸರ್ತಿ ಎಲ್ಲ ಅದನ್ನ ಗಾಳಿ ಕೂರಕ್ಕಾಗ್ತದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಒಂದು ಸಿಸ್ಟಮ್ ಅಲ್ಲಿ ನಾವು ಸಭೆ ನಡೆಸಬೇಕಾಗ್ತದ, ಸಿಸ್ಟಮ್ ಒಂದು ಕಾನೂನಲ್ಲಿ ಮಾಡಬೇಕಾಗ್ತದೆ. ನೀವು ಸಭೆಯ ಒಂದು ಏನು ಅಜೆಂಡಾ ಕಾಪಿ ನಾವು ಅಪ್ರೂವ್ ಕೊಟ್ಮೇಲೆ ಅದನ್ನ ಒಂದು ಪ್ರೊಸೀಡಿಂಗ್ಸ್ ಕಾಪಿ ತಗೊಂಡು ಒಂದು ದೃಢೀಕರಣ ಮಾಡಿದ್ಮೇಲೆ ಸಭೆ ಪ್ರಾರಂಭ ಒಂದು ಪದ್ಧತಿ ಇದೆ. ಲಾಸ್ಟ್ ಟೈಮ್ ಕೂಡ ಆ ಪದ್ಧತಿನ ಮುರಿದ್ರು ನೀವು. ಆದರೂ ನಾವು ಮೊನ್ನೆ ಹಿರಿಯ ಸದಸ್ಯರು ಬಹಳ ಇರಲಿ, ಬಹಳ ಇಂಪಾರ್ಟೆಂಟ್ ಇದೆ, ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಅವರ ಒಂದು ವಿನಂತಿ ಮೇರೆಗೆ ನಾವು ಆಗಲಿ ಅಂತ ನಾವು ಇದು ಮಾಡಿದ್ವಿ. ಪದೇ ಪದೇ ಈ ರೀತಿ ಮಾಡಿದ್ರೆ ನಾವು ಸಭೆಗಳು ನಡೆಸಿದ ಮೇಲೆ ದೃಢೀಕರಣ ಆಗಿಲ್ಲ ಅಂದ್ರೆ ಆ ಸಭೆಗೆ ಮಹತ್ವ ಇರೋದಿಲ್ಲ. ಹಂಗಾಗಿ ನಾನು ಮಾನ್ಯ ಮಹಾಪೌರರ ಮುಖಾಂತರ ಆಯುಕ್ತರಿಗೆ ಕೇಳಕ್ ಬಿಡ್ತೇನೆ, ಮಹಾನಗರ ಪಾಲಿಕೆಯ ಆಕ್ಟ್ ಏನ್ ಹೇಳ್ತದ, ಪ್ರೊಸೀಡಿಂಗ್ ಮಾಡಿ ಸಭೆ ಮಾಡೋಂಥದ, ಪ್ರೊಸೀಡಿಂಗ್ ಇಲ್ಲ ಸಭೆ ಮಾಡೋಂಥದ, ಇದಕ್ಕೆ ಉತ್ತರ ಕೊಟ್ಟ ಮೇಲೆ ಸಭೆ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ತೇನೆ. 2028 ಒಂದು ಸಭೆ, ಆ ಪ್ರೊಸೀಡಿಂಗ್ಸ್ ಇನ್ನೂ ಬರಲಿ. ತದನಂತರ ನಾವು ತುರ್ತು ಸಭೆ ಮಾಡಿ 15/2 ಅದು ನಮ್ಮ ಪ್ರೊಸೀಡಿಂಗ್ ಫೈನಲ್ ಆಗಿದೆ. ಇದಕ್ಕೆಲ್ಲ ಒಂದು ಇಂಟರ್ಲಿಂಕಿಂಗ್, ಆಮೇಲೆ 8/1 ಪ್ರೊಸೀಡಿಂಗ್. ಹಾಗಾಗಿ ಅವ್ರು ಕೇಳಿದ್ದು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಹಿಂದಿನಿಂದ ಬರ್ತಕ್ಕಂಥದ್ದು ನಾನು ಆವತ್ತೇ ಹೇಳಿದೆ, ಈ 15/10/2022 ಪ್ರೊಸೀಡಿಂಗ್ ಎಲ್ಲಿ ಹೋಗಿದೆ. ಕುಡಿಯುವ ನೀರು ಸರಬರಾಜು ಕುರಿತು ಬಿಸಿ ಬಿಸಿ ಚರ್ಚೆ ನಡೆಯಿತು. ಸಿವರೇಜ್ ಹೋಲ್ಗಳು ನಿರ್ವಹಣೆಗಾಗಿ ಆಧುನಿಕ ತಂತ್ರಜ್ಞಾನದ ಯಂತ್ರ ಖರೀದಿಗೆ ಅನುಮೋದನೆಗಾಗಿ ಚರ್ಚೆ ನಡೆಯಿತು. ವಾರ್ಡ್ ನಂಬರ್ 18ರ ಶೌಚಾಲಯ ನಿರ್ಮಾಣವಾಗಿದೆ. ಅದರ ಬಾಗಿಲುಗಳು ಕಿತ್ತು ಹೋಗಿದ್ದು, ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳ್ ಅವರು ಆಗ್ರಹಿಸಿದರು. ನಮ್ದು ವಾದ ಏನಂದ್ರೆ, ಪ್ರತಿಯೊಬ್ಬರು ಮೆಂಬರ್ಗೂ ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ಬಜೆಟ್ನಾಗ ಎಲ್ಲರಿಗೂ ಮಿನಿಮಮ್, ಈಗ ಕೈ ಬಿಟ್ಟಿರ್ತೀವಿ, ಕೆಲವರು ಮಾತಾಡೋದಿಲ್ಲ, ಅವರೆಲ್ಲ ಸದಸ್ಯರು ಅವ್ರದೆಲ್ಲ ನಾವು ಕೈ ಬಿಟ್ಬಿಡ್ತೀವಿ. ಅವ್ರಿಗೆ ವಾರ್ಡಿಗೆ ಏನೋ ದುಡ್ಡು ಕೊಡಂಗಿಲ್ಲ. ಅವರು ಅಂದ್ರೆ ಒಂದು ನಿಮಿಷ ಏನು ಹೇಳಂಗಿಲ್ಲ. ನಮ್ಮ ಅಧಿಕಾರಿಗಳು ಎಲ್ಲರಿಗೂ ಸಮಬಾಲಾಗಿ ಕರ್ಕೊಂಡು ಹೋಗೋಣ ಅಂತ ಒಂದು ಮೆಜಾರಿಟಿ ಅಲ್ಲ, ಬೇಕಾದಂಗೆ ನಾವು ಪಾಸ್ ಮಾಡ್ಕೊಂಡು ಹೋಗ್ಬೋದು.
ಅದೇನಿಲ್ಲ. ಅವ್ರಿಗೆಲ್ಲ ನಮ್ಮ ವಾರ್ಡ್ಗಳಿಗೆ ₹1 ಬರ್ತಿಲ್ಲ. ಆದರೂ ಇರಲಿ, ಅವ್ರ ಸದಸ್ಯರೇ ನಾವು ನಮ್ಮದು ಅದೇನಿದಿಲ್ಲ. ಇದು ಯೋಜನೆ ಒಳಗಡೆ ನಮಗೆ ಗೃಹ ಯೋಜನೆ ಅನುಮೋದನೆಗೆ ನಾವೇ ತಂದಿದ್ದೀವಿ. ಸೊ ಈ 200 ಕೋಟಿ ಈಗ ತಮಗೆ ಗೊತ್ತಿರೋ ಹಾಗೆ ಈಗ ತಮಗೆ ಎಲ್ಲ ಗೈಡ್ಲೈನ್ಸ್ ಕೂಡ ತಮಗೆ ಎಲ್ಲರಿಗೆ ಅಲ್ಲಿ ಲಭ್ಯ ಇದೆ. ಸೊ ಗೈಡ್ಲೈನ್ಸ್ ಪ್ರಕಾರ ಇದಕ್ಕೆ ತಾವು ಕೇಳಿದಂಗೆ ಪ್ರತಿಯೊಂದು ವಾರ್ಡ್ಗೆ ಹಂಚಿಕೊಂಡು ಅಥವಾ ಸಣ್ಣ ಸಣ್ಣ ಕೆಲಸ ತಗೊಳ್ಳಿಕ್ಕೆ ಈ ಗೈಡ್ಲೈನ್ಸ್ ಅಲ್ಲಿ ಅವಕಾಶ ಇಲ್ಲ. ಸೊ ಈ ಗೈಡ್ಲೈನ್ಸ್ ಪ್ರಕಾರ ಒಂದು ಜಿಲ್ಲಾ ಮಟ್ಟದ ಸಮಿತಿ ರಚನೆ ಆಗಿದೆ. ಆ ಮಾನ್ಯ ಜಿಲ್ಲಾಧಿಕಾರಿ ಅದರಲ್ಲಿ ಅಧ್ಯಕ್ಷರು ಇರ್ತಾರೆ, ಆಯುಕ್ತರು ಮತ್ತೆ ನಮ್ಮ ಅಧೀಕ್ಷಕ ಅಭಿಯಂತರು ಅದರಲ್ಲಿ ನಾವೇ ಮೆಂಬರ್ ಆಗಿ ಇರ್ತೀವಿ. ಮತ್ತೆ ಇನ್ನೂ ಒಂದು 3-4 ಮೆಂಬರ್ಸ್ ಇದ್ದಾರೆ, ಅಂತ ಒಂದು ಗೈಡ್ಲೈನ್ಸ್ ಅಲ್ಲಿ ನೋಡಬಹುದು. ಸೊ ಆ ಸಮಿತಿಯನ್ನು ಮಂಡಿಸಿ ಅವರದಿಂದ ದೃಢೀಕರಣ ಮಾಡಿಸಿ ಮಾನ್ಯ ಜಿಲ್ಲಾಧಿಕಾರಿಯಿಂದ ಇದನ್ನ ಗೈಡ್ಲೈನ್ಸ್ ಪ್ರಕಾರ ಇದೆ ಅಂತ ಆ ನಂತರ ನಮಗೆ ಸ್ಟೇಟ್ ಗವರ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಕು. ಅಲ್ಲಿಂದ ಅವರು ಅಪ್ರೂವಲ್ ಕೊಟ್ಟರೆ ಅನುಮೋದನೆ ನೀಡಿದರೆ ಅದನ್ನ ಸೆಂಟ್ರಲ್ ಗವರ್ಮೆಂಟ್ಗೆ ಹೋಗುತ್ತೆ. ಸೊ ಗೈಡ್ಲೈನ್ಸ್ ಯಾವುದೇ ರೀತಿಯ ಉಲ್ಲಂಘನೆ ಆಗಿದ್ದಲ್ಲಿ ಅದನ್ನ ನಮಗೆ ರಿಜೆಕ್ಟ್ ಆಗ್ಲಿಕ್ಕೆ ಅಥವಾ ಹಿಂಪಡೆ ನಮಗೆ ಕಳಿಸ್ಲಿಕ್ಕೆ ಅದನ್ನ ಅವಕಾಶ ಇರುತ್ತೆ. ಮತ್ತೆ ಮುಂದಕ್ಕೆ ನಮಗೆ ಕೆಲಸ ಶುರು ಮಾಡೋದಕ್ಕೆ ತಡೆ ಆಗುತ್ತೆ. ಸೊ ಇದರಲ್ಲಿ ಮೇನ್ ಗೈಡ್ಲೈನ್ಸ್ ಪ್ರಕಾರ ನಾವು ಒಮ್ಮೆ ನೋಡ್ಬಿಟ್ರೆ ಅದೊಂದು ಇಂಗ್ಲಿಷ್ ಕಾಪಿನೂ ಇದೆ ಸೆಂಟ್ರಲ್ ಗವರ್ಮೆಂಟ್, ಒಂದು ಕನ್ನಡದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಕೂಡ ಸುತ್ತೋಲೆ ಇದೆ. ಅದರಲ್ಲಿ ಡಿಸ್ಟ್ರಿಕ್ಟ್ದು ಸಿಟಿದು ಮೇನ್ ರೋಡ್ಸು, ಮೇನ್ ಪಬ್ಲಿಕ್ ಪಾರ್ಕ್ಸು, ಕುಡಿಯುವ ನೀರು ಸಂಬಂಧಪಟ್ಟ ಅಸೆಟ್ ಕ್ರಿಯೇಷನ್, ಸಣ್ಣ ಪುಟ್ಟ ಪೈಪ್ಲೈನ್ ಕೆಲಸ ಕೂಡ ಇರುವುದಿಲ್ಲ. ಅಸೆಟ್ ಕ್ರಿಯೇಷನ್ ಯಾವುದನ್ನ 10 ವರ್ಷ 20 ವರ್ಷ 30 ವರ್ಷ ಉಳಿಯುತ್ತೆ, ಆ ತರ ದೊಡ್ಡ ಮಟ್ಟದ ಕೆಲಸ ತಗೊಳ್ಳಿಕ್ಕೆ ಅವಕಾಶ. ಗೈಡೆನ್ಸ್ ಪ್ರಕಾರ ನಾವೆಲ್ಲ ಇದೆಲ್ಲ ಕ್ರಿಯೇಟ್ ಮಾಡಿರೋಂತ ಸರ್. ಟೋಟಲ್ ಆಗಿ ಸರ್ ತಮಗೆ ನನ್ನೊಂದು ವಿನಂತಿ ಸರ್, ಯಾಕಂದ್ರೆ ನಗರಸಭೆಯಲ್ಲಿ ಟೋಟಲ್ ಎಷ್ಟು ವಾರ್ಡ್ಗಳಿವೆ ಅಂತ ಮಾಹಿತಿ ಇದೆ ಸರ್? ಒಂದು ಪ್ರಶ್ನೆ, ವಾರ್ಡ್ಗಳಿವೆ. ವಾರ್ಡ್ ವೈಸ್ ಎಷ್ಟು ಅಲ್ಲಿ SC ವಾರ್ಡ್ಗಳಿವೆ? ಐ ಅಗ್ರಿ ಸರ್, ನೀವೇನು ಹೇಳಿದ್ರಿ ಅದು ನಾವು ಸಂತೋಷ. ಗೈಡೆನ್ಸ್ ಪ್ರಕಾರ ಮಾಡೋದು ನಮಗೂ ವಿಧಾನ, ಅದು ಯಾವ್ದು ವಾರ್ಡ್ ವೈಸ್ ಕೊಡಕ್ ಬರಲ್ಲ. ಐ ಎಮ್ ಅಗ್ರಿ. ಬಟ್ ಸ್ಟಿಲ್ ನಾನು ಕೊಡೆ ಇವಾಗ SCP TSP ಅದು ಶೇಕಡಾವಾರು ನಾವು ಕಂಪಲ್ಸರಿ ಅದು ಕಾಯ್ದಿರಿಸಿದಂತ ಅಮೌಂಟ್ ಸರ್. ಯಾವ ವಾರ್ಡ್ ತಗೋತಿರಲ್ಲ SC ವಾರ್ಡ್ಗಳು ತಮ್ಮ ಮೇಜರ್ ಆಗಿ ಎಲ್ಲಿದೆ ಸಿಟಿಯಲ್ಲಿ, ನಗರ ಸಭೆ ರಾಯಚೂರು ನಗರದಲ್ಲಿ ತಮ್ಮ ನನ್ನ ಪ್ರಶ್ನೆ ಸರ್. ನಮ್ಮದು SC ಹೊರತುಪಡಿಸಿ ಜನರಲ್ ಆಗಿ ಇತ್ತಲ್ಲಿ SC ಇಂದ ಜನರಲ್ ಆಗಿದೆ. ಈ ವಾರ್ಡ್ ಸಮಗ್ರ ಯೋಜನೆ ನೀವು ಭಾಗಸ್ವಿಚಿಯನ್ನ ನಮ್ಗೆ ಈಗ ಕೊಟ್ಟಿದ್ದಾರೆ, ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಓದ್ತಾ ಇದ್ದೀವಿ. ಪ್ಲೀಸ್, ಇದು ಸಮಗ್ರವಾದಂತ ಯೋಜನೆ ರೂಪಿಸುವಂತ ಒಳಗೆ ಈ ಪಾಲಿಕೆ ಇದು ತುರಾತುರಿಯಾಗಿ ತಂದಿರುವಂತದ್ದಲ್ಲ, ಯಾವುದೋ ಮೂಲೆಯಲ್ಲಿ ಕುಂತು ಮಾತಾಡುವಂತದ್ದಲ್ಲ ಇದು, ಅಥವಾ ಇದು ಯಾವುದೋ ದರ್ಬಾರ್ ನಡೆಸಿರುವಂತದ್ದು ಅಲ್ಲ. ನಾಗರಾಜ್ ಹೇಳಿದಂತೆ ಬಹುಶಃ ನಾಗರಾಜ್ ತೆರೆಯಬೇಕು, ಅದನ್ನು ವಾಪಸ್ ಪಡಿತಾರೆ. ತುಗ್ಲಕ್ ದರ್ಬಾರ್ ಅಲ್ಲ ಇದು, ಪ್ರಜಾಪ್ರಭುತ್ವದ ದರ್ಬಾರ್. ಅದಕ್ಕಾಗಿ ಕರಡು ತಂದಿರುವಂತದ್ದು ಈ ಪ್ರಜಾಪ್ರಭುತ್ವದ ದರ್ಬಾರ್ ಅಂದ್ರೆ ಇದು ಮಹಾಸಭೆ, ಅದಕ್ಕಾಗಿ ಈಗ ತಂದಿರುವಂತದ್ದು. ನಮಗೆ ಶಬ್ದ ಸಿಗ್ತಾವ ಅಂತೇಳಿ 1 ನಿಮಿಷ ಲೆಟ್ ಅಲೌಡ್ ಕಂಪ್ಲೀಟ್ ಬೈ ವರ್ಷ ಆಮೇಲೆ ಮಾತು ಆಡಿದರೂ ಹೋಯ್ತು, ಮುತ್ತು ಹೊಡೆದರೂ ಹೋಯ್ತು. ಇದು ಕರಡು, ಇಸ್ ಡ್ರಾಫ್ಟ್ ಆಕ್ಷನ್ ಪ್ಲಾನ್. ಇದಕ್ಕೆ ನಗರೋತ್ಸವ ಕೂಡ ನಾವು ಫಸ್ಟ್ ಟೈಮ್ ಬಾಲಕವರ ಅಧ್ಯಕ್ಷಾಗ ಕರಡನ್ನೇ ಮಾಡಿತ್ತು. ಆಗ ಸಾರ್ವಜನಿಕರ ಅಭಿಪ್ರಾಯನ ಯೋಜನೆಗೆ ನಂಗವಾಡಿ ಬಂದಿಲ್ಲ ನೆನವಾಡಿ ಬಂದಿಲ್ಲ ಅಂತಕ್ಕಂಥ ವ್ಯವಸ್ಥೆ ಬೇಡ. ದಯವಿಟ್ಟು ಇದನ್ನು ಅಪ್ರೂವ್ ಮಾಡ. ಮುಂದೆ ಬರ್ತಕ್ಕಂಥ ಅನುದಾನದ ಇನ್ನು ಯಾವ್ದು ಬರ್ತದೆ ಇನ್ನೊಂದು ಅನುದಾನ ಅಂತ ಮೊನ್ನೆ ಮಾತಾಡಿದ್ರು ಆಯುಕ್ತರು. ಅದು ಬಂದಾಗ ಎಲ್ಲರೂ ನೋಡೋಣ ಅಂತ. ಈಗ ಇಟ್ಟಿರ್ತಕ್ಕಂಥದ್ದು ಓನ್ಲಿ ಮೇನ್ ರೋಡ್ ಮಾತಾಡ್ತೀರ. ದಯವಿಟ್ಟು ನೋಡಿ ದಯವಿಟ್ಟು ನೋಡಿ. ಇಂಟೀರಿಯರ್ ರೋಡ್ ಅಂತ ಸಿಟಿ ಬರ್ತದ, ಬೇರೆ ಕಡೆ ಬರ್ತದ, ಮತ್ತೆ ಅದು ಸ್ವಲ್ಪ ವಿಚಾರ ಮಾಡಿರ್ತಾರೆ. ಈಗ ಪ್ರತಿ ಸಲ ನಾವು ವಾಡಿ ಬಂದಿಲ್ಲ, ನಾನು ವಾಡಿ 30 ಲಕ್ಷ ಕೊಟ್ಟರೆ 20 ಲಕ್ಷ ಕೊಟ್ಟರೆ ಭಾವನೆ ಮನಸ್ಕೊಟ್ಟು ಮಾತಾಡಿಲ್ಲ, ಸುಮ್ಮನೆ ಮಾತಾಡ್ಬೇಕು ಅನ್ಬೇಕಂತ ಮಾತಾಡಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಸ್ಯಾಲ್ರಿ ಬಗ್ಗೆನೂ ಅವ್ರಿಗೂ ಸ್ಕೂಲ್ಗೂ ಕಲಿಸ್ತಾ ಇಲ್ಲ. ಅವ್ರ ಅಪ್ಪ ಅಮ್ಮ ಅವ್ರಿಗೂ ಜ್ವರನು, ಅವ್ರು ಬಂದು ಅಡ್ಮಿಟ್ ಆಗ್ಯಾರ. ಅವರು ಬೇರೆ ಕಡೆ ಹೋಗಿ ತಗೊಂಡ್ಬಂದು ಅವರು ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವ್ರು ಸ್ವಲ್ಪ ಅದನ್ನು ನಿಮ್ಗೆ ವಿಚಾರ ಮಾಡ್ಬೇಕಂತ ಬೇಡ್ಕೊಂತ ಇದ್ದೀನಿ ಎಲ್ಲರಿಗೆ. ಹಾಗೆ ಬರುವಂತ ಉಗಾದಿ ಹಬ್ಬದ ರಂಜಾನ್ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಬೇಡ
ಮೇಡಮ್ ಈ ಕಡೆ ಓಕೆ. 33ನೇ ವಾರ್ಡ್ ಸದಸ್ಯ ತಮ್ಮ ವಾರ್ಡಿನ ನೀರಿನ ಸಮಸ್ಯೆ ವಿವರಿಸಿದರು. ವಾರ್ಡ್ ನಂಬರ್ 1ರ ಕೆಳ ಸೇತುವೆ ಬಳಿ ನಿಲ್ಲುವ ನೀರು ಸರಾಗವಾಗಿ ಹರಿಯುವಂತೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ವಾರ್ಡ್ ಸದಸ್ಯೆ ಆಗ್ರಹಿಸಿದರು. 33 ವಾರ್ಡ್ ಅತಿ ದೊಡ್ಡ ವಾರ್ಡ್, ಆಗ 5 ವಿಲೇಜ್ಗಳು ಬರುವಂತ ಒಂದು ವಾರ್ಡ್ ಆಗಿದೆ. ರಾಯಚೂರು ಸಿಟಿಯಲ್ಲಿ ಅದು ಅತಿ ಹೆಚ್ಚು ದೊಡ್ಡ ವಾರ್ಡ್. ಇವತ್ತು ಏನಾಗಿದೆ ಅಂದ್ರೆ ಅಲ್ಲಿ 600 ಒಂದು 800 ಅಂತ ಎರಡು ಕಡೆಗೆ ಕಳವಳ. ಇವಾಗ ಅಪ್ ಟು 35 ವಾರ್ಡ್ಗಳಿಗೆ 600 ಮತ್ತು 800 ಟೋಟಲ್ 34 ವಾರ್ಡ್ಗಳಿಗೆ 600 800 ಬರ್ತದೆ. ಆದ್ರೆ 600 ನಮ್ಮ ಎರ್ಮಸ್ ವಾರ್ಡಿಗೆ ಒಂದು ಸೀಮಿತ. ಅದು ಆ ನೀರು 600 ನೀರು ಇವತ್ತು ನಮ್ಗೆ ಎರ್ಮಸ್ಗೆ ಬರ್ತದೆ. ಯಾಕಂದ್ರೆ KIDP ಅವರಿಗೆ 10 MT ನೀರು ಅಂತ ಕೊಡ್ತಾರೆ. ಅದ್ರಲ್ಲಿ 10 MT ನೀರು ಹೋಗೋದಿಲ್ಲ, ಅದರಲ್ಲಿ 40 MT ನೀರು ಹೋಗ್ತಾವ. ಏನ್ರಿ ಇವತ್ತು ಅಧಿಕಾರಿಗಳು ಕೆಲವು ಸದಸ್ಯರು ಏನಂತಾರೆ, ಎರ್ಮಸ್ಗೆ 24/6 ನೀರು ಕೊಟ್ರೆ ರಾಯಚೂರು ನಗರಕ್ಕೆ ತೊಂದರೆ ಆದಂತ ಒಂದು ವಿಷಯ. ಆದ್ರೆ ಅದು ತಪ್ಪು ನಡವಳಿಕೆ. ಅಧಿಕಾರಿಗಳಾಗಲಿ ಹಿರಿಯ ಸದಸ್ಯರು ಯಾರೇ ಆಗಲಿ ಹೇಳ್ತಾರಲ್ಲ ತಪ್ಪು ನಡವಳಿಕೆ ಅಂತ ನಾನು ಹೇಳ್ತೀನಿ. ಇವತ್ತು ಯಾಕಪ್ಪ ಅಂದ್ರೆ ಸುಮಾರು ಎಲ್ಲ ಫ್ಯಾಕ್ಟರಿಗಳಿಗೆ 3 ಇಂಚು 4 ಇಂಚು 5 ಇಂಚು ನೀರು ಕೊಟ್ಟಾರೆ. ಇವತ್ತು ಅವರು ಇಂಜನ್ಗಳು ಇಟ್ಕೊಂಡು ಇವತ್ತು ನೀರು ಅವರು ತಗೊಂಡು ಕೊಡ್ತಾರೆ. ಹಾಗೂ ನಮ್ಮ ಶರಣಪ್ಪ ಸರ್ ಅವರ ವಾರ್ಡಿಗೂ ಸಂಪರ್ಕ ಕಲ್ಪಿಸ್ತಕ್ಕಂಥ ಅಂಡರ್ ಪಾಸ್ ವಿದ್ಯಾಭಾರತಿ ಶಾಲೆಯ ಹತ್ತಿರ ಇರುತ್ತೆ, ರಂಗಮಂದಿರ ರೈಟ್ ಹಿಂದಗಡೆ ಇರುತ್ತೆ ಸರ್. ಇದು ದೀರ್ಘಕಾಲಿಕವಾಗಿ ನಾವುಗಳು ಅದನ್ನ ಗ್ರಾಂಟೆಡ್ ಆಗಿ ತಗೊಂಡು ಸಫರ್ ಆಗ್ತಾನೆ ಇದ್ದೇವೆ. ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿಯೇ 3 ರಿಂದ 4 ಅಡಿ ನೀರು ಬಂದ್ಬಿಡುತ್ತೆ ಸರ್. ಅದು ನೀರು ಮಳೆ ನೀರಲ್ಲ ಸರ್, ಅದು ಡ್ರೈನ್ ನೀರು ಬರುತ್ತೆ. ಅದು ಪಾದದಾರಿ ಕೂಡ ಅದೇ ಸರ್, ವೆಹಿಕಲ್ಗೂ ಕೂಡ ಅದೇ ದಾರಿ ಹೋಗೋದಿಕ್ಕೆ. ಅಲ್ಲಿ ಆ ದಾರಿ ಉಪಯೋಗಿಸೋರಿ 8 ರಿಂದ 10 ಶಾಲೆ ಮಕ್ಕಳು ಸರ್. ಹಾಗೂ ಯಾರು ಪೆಡೆಸ್ಟ್ರಿಯನ್ಸ್ ಇದ್ದಾರೆ ಅವರಿಗೆ ನಡೆಯೋಕ್ ದಾರಿನೇ ಇಲ್ಲ ಸರ್. ಇನ್ನು ಮಳೆಗಾಲದಲ್ಲಂತೂ ವರ್ಸ್ಟ್ ಸಿಚುವೇಶನ್, 5 ಅಡಿ ಮಟ್ಟಕ್ಕೂ ಜಾಸ್ತಿ ಹೋಗ್ಬಿಡುತ್ತೆ ಸರ್. ನಾವು ವೆಹಿಕಲ್ಸ್ ಹೋಗಲ್ಲ. ಬಹಳಷ್ಟು ಸಲ ಅದು ದಾರಿ ಕಟ್ಟಾಗಿತ್ತು. ಮತ್ತೆ ನೈಟ್ ಅಲ್ಲಿ ನಾವು ಕಾರ್ ಲೈಟ್ಸ್ ಇಟ್ಕೊಂಡು ದುರಸ್ತಿ ಮಾಡಿಸ್ತಾನೆ ಇದೀವಿ. ಬಟ್ ಟೆಂಪರರಿ, ತಾತ್ಕಾಲಿಕವಾದಂತ ಒಂದು ಪರಿಹಾರ ಸೊಲ್ಯೂಷನ್. ಮತ್ತೆ ಅದೇ ಸಿಚುವೇಶನ್ ರಿಪೀಟ್ ಆಗ್ತಾ ಇದೆ. ಈಗಾಗಲೇ ನಾವು JE ಅವರ ಗಮನಕ್ಕೂ ತಂದಿದ್ದೇವೆ, ಕಮಿಷನರ್ ಅವರ ಗಮನಕ್ಕೂ ತಂದಿದ್ದೇವೆ ಸರ್. ಆದ್ರೂ ಕೂಡ ಅದು ಯಾಕೋ ವಿಳಂಬ ಆಗ್ತಾ ಇದೆ. ಸೊ ಆನ್ ಪ್ರಯಾರಿಟಿ ಬೇಸ್ ಇಫ್ ಯು ಕುಡ್ ಡೂ ದ ನೀಡ್ಫುಲ್, ವಿ ವಿಲ್ ಬಿ ಎವರ್ ಗ್ರೇಟ್ಫುಲ್ ಟು ಯು ಸರ್. ಹೌದು ಸರ್. ಈ ಸಂದರ್ಭದಲ್ಲಿ ಮಹಾಪೌರ ನರಸಮ್ಮ ಅಧ್ಯಕ್ಷತೆ ವಹಿಸಿದ್ದರು. ಆಯುಕ್ತ ಜುಬೇನ್ ಮಹಾಪಾತ್ರ ಸೇರಿದಂತೆ ಸದಸ್ಯರು ಪಾಲ್ಗೊಂಡಿದ್ದರು. ಮಾವಿನಕೆರೆ ಹತ್ತಿರದ ತರಕಾರಿ ಮಾರುಕಟ್ಟೆ ಸ್ಥಳಾಂತರಿಸದಂತೆ ಎಂ ಈರಣ್ಣ ತರಕಾರಿ ಮಾರಾಟಗಾರರ ಹಾಗೂ ರೈತ ಉತ್ಪಾದಕರ ಸಂಘದ ಕಾರ್ಯದರ್ಶಿ ಮಹಮ್ಮದ್ ವಶೀಫ್ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದಲ್ಲಿ ಜನದಟ್ಟಣೆ ಮತ್ತು ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆ ತೀನ್ ಕಂದಿಲ್ ಹತ್ತಿರವಿರುವ ಮಾರುಕಟ್ಟೆಯು ಕಿರಿದಾಗಿದ್ದು, ಸಾರ್ವಜನಿಕರ ವಾಹನಗಳ ನಿಲುಗಡೆಗೆ ಸ್ಥಳಾವಕಾಶ ಇರುವುದಿಲ್ಲ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇರುತ್ತದೆ. ಈ ಹಿಂದೆ ಕೊರೋನಾ 2022ರ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ನಗರಸಭೆಗೆ ನಿರ್ದೇಶನ ನೀಡಿ ನಗರದ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತರಕಾರಿ ಮಾರಾಟ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದರು. ಅದರಂತೆ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಅನುಕೂಲವಾಗಿದೆ. ಈ ಮಾರುಕಟ್ಟೆ ಸ್ಥಳಾಂತರಿಸಿದರೆ ಈ ತರಕಾರಿ ಮಾರುಕಟ್ಟೆಯನ್ನೇ ನಂಬಿಕೊಂಡು ಬದುಕುವಂತಹ ನಮ್ಮ ಕುಟುಂಬಗಳು ಬೀದಿಗೆ ಬರುತ್ತವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇಷ್ಟು ರೊಕ್ಕ ಅವ್ರಿಗೆ ವಸೂಲಿ ಮಾಡಲಿಕ್ಕೆ ಯಾರು ಹೇಳಿದ್ರು? ಅವ್ರು ಯಾಕೆ ವಸೂಲಿ ಮಾಡ್ಯಾರ? ಮತ್ತೆ ರೊಕ್ಕ ಮತ್ತೆ ಕೊಟ್ಟಿಲ್ಲ. ಅದು ಮತ್ತೆ ಮಾನ್ಯ ಶ್ರೀ ರವೀಂದ್ರ ಜೇಲ್ದಾರ್ ಸಾಹೇಬರು ನೋಟಿಸ್ ಕಂಪ್ಲೀಟ್ ಆಗಿದ ಮೇಲೆ ಅವರು ಬರೀ 4 ಲಕ್ಷ ಮುನ್ಸಿಪಾಲಿಟಿಗೆ ಮುಟ್ಟಿಸ್ತಾರೆ ಕೊಡ್ತಾರೆ. ಆದರೆ ಇನ್ನು 10 ಲಕ್ಷ ಅವರು ಇನ್ನು 10 ಲಕ್ಷ ಬರಬೇಕು. ಅವರು ಕೊಟ್ಟಿಲ್ಲ. ಅವರು ಮುನ್ಸಿಪಾಲಿಟಿಗೆ ಲಾಸ್ ಮಾಡಿದ್ದಾರೆ. ಮತ್ತೆ ಬೇರೆಯವರ ಮೇಲೆ ಕಮಿಷನ್ ತಗೋತಾರ ಅಂತ ಹೇಳ್ತಾ ಇದ್ದಾರೆ. ಕಮಿಷನ್ ಏಜೆಂಟ್ ಅವರೇ ಇದ್ದಾರೆ. ಅವ್ರು ರೊಕ್ಕ ತಗೊಂಡು ಮತ್ತೆ ಇದು ನಮ್ಮ ಮಾರ್ಕೆಟನ್ನು
ಇಲ್ಲಿಗಲ್ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ಮಹಾಸಭೆಯಲ್ಲಿ ಎಲ್ಲ ಸದಸ್ಯರು ಇದಕ್ಕೆ ರೆಸಲ್ಯೂಷನ್ ಪಾಸ್ ಮಾಡಿ ಇದಕ್ಕೆ ಅನುಮತಿ ನೀಡುತ್ತಾರೆ. ಇದಕ್ಕೆ ವ್ಯಾಪಾರ ಮಾಡಬೇಕಂತೆ ಮತ್ತೆ ಹರಾಜ್ ಮುಖಾಂತರ 9,50,000 ರೂಪಾಯಿಗೆ ಟೆಂಡರ್ ಆಗ್ತದೆ. ಅದರಲ್ಲಿ 2,50,000 ರೂಪಾಯಿ ಕಟ್ಟಿ ಟೆಂಡರ್ ತಗೊಂಡು ಶಂಕರ್ ರೆಡ್ಡಿ ಅವರು ಮಿಕ್ಕಿದೆಲ್ಲ ರೊಕ್ಕ ಮುನ್ಸಿಪಾಲ್ಟಿಗೆ ಕಟ್ತಾರೆ. ಆದರೆ ಮಾಯಿ ಸಾಹೇಬರು ಅವರೇ ರೊಕ್ಕ ಬ್ಯಾಲೆನ್ಸ್ ಇದ್ದಾರ ಮತ್ತೆ ಬೇರೆಯವ್ರ ಮೇಲೆ क्योंकि झूठी बात बोल रहे हैं, अफवाह फैला रहे हो और उन्हें इलीगल बोल रहे थे मार्केट को. तुम्हारे गैजेट ऑफ इंडिया में मिनिस्ट्री ऑफ लॉ जस्टिस में द स्ट्रीट वेंडर प्रोटेक्शन ऑफ लाइवलीहुड एंड रेगुलेशन ऑफ स्ट्रीट वेंडिंग एक्ट 2014 में ये एक्ट एनेक्ट हुआ से इसमें क्या है, कोई भी हिंदुस्तानी व्यापारी कहीं भी स्ट्रीट के ऊपर व्यापार कर सकता. सेम एक्ट को ಈ ಸ್ಥಳವು ರೈತರಿಗೆ ತಮ್ಮ ಕಾಯಿಪಲ್ಯ ಮತ್ತು ತರಕಾರಿಗಳನ್ನು ತಮ್ಮ ದರದಲ್ಲಿ ನಗದು ಮುಖಾಂತರ ವ್ಯಾಪಾರ ವಹಿವಾಟು ಮಾಡಲು ರೈತರಿಗೆ ತುಂಬಾ ಅನುಕೂಲವಾಗಿದೆ. ನಮ್ಮನ್ನು ಈಗಿರುವಂತೆ ಸ್ಥಳದಲ್ಲಿ ತರಕಾರಿ ಮಾರಾಟ ಮಾಡಿಕೊಂಡು ಹೋಗುವಂತೆ ಟೆಂಡರ್ ಅನ್ನು ಕರೆದರೆ ತೆರಿಗೆಯನ್ನು ಕಟ್ಟಲು ನಾವುಗಳು ಸಿದ್ಧರಿದ್ದೇವೆ ಎಂದು ಹೇಳಿದರು. ರವೀಂದ್ರ ಜೇಂದಾರ್ ಸಾಹೇಬರು ರೊಕ್ಕ ತಿಂತಾ ಇದ್ದಾರಂತ ಅದು ತಪ್ಪು ಮಾತು. ಕಮಿಷನ್ ಏಜೆಂಟ್ ಅವರಲ್ಲ, ಇವರೇ ರೊಕ್ಕ ತಿಂದೈತೆ. 14,88,850 ರೂಪಾಯಿ ಮುನ್ಸಿಪಾಲ್ಟಿಂದು ಅದೇ ಮೆನ್ಷನ್ ಮಾಡಬೇಕು. ಕೋಟಾಂತರ ರೂಪಾಯಿ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಸರ್. ಆದಾಯ ಬರೋದು ಯಾರು ಹೇಳಿ ಬರಬಾರ್ದು ನಮಗೆ ಗೊತ್ತಿಲ್ಲ ಸರ್. ನಾವು ನಗರ ಮೈಸೂರು ನಗರದ ವ್ಯಾಪ್ತಿಯಲ್ಲಿ ಬರುವ ಯಮಗಿರನ ವೃತ್ತದಿಂದ ರೈಲ್ವೆ ಸ್ಟೇಷನ್ ಹೋಗುವ ರಸ್ತೆಯ ಪಕ್ಕದಲ್ಲಿ ಮಾವಿನ ಕೆರೆ ಹತ್ತಿರ ತರಕಾರಿ ಮಾರುಕಟ್ಟೆಯನ್ನು ಸ್ಥಳಾಂತರಿಸದಂತೆ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಯಮಗಿರನ ತರಕಾರಿ ಮಾರುಕಟ್ಟೆ ಹಾಗೂ ರೈತ ಉತ್ಪಾದಕರ ಸಂಘ ವತಿಯಿಂದ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ರಾಯಚೂರು ನಗರದ ನಗರಸಭೆ ಈಗಾಗಲೇ ರಾಜ್ಯ ಸರ್ಕಾರವು ಮಹಾನಗರ ಪಾಲಿಕೆಯಾಗಿ ಘೋಷಿಸಲಾಗಿದೆ. ಆದ್ದರಿಂದ ನಗರದ ಜನಗಣನೆ ಮತ್ತು ಈ ಸಂದರ್ಭದಲ್ಲಿ ರಘುಬಾಬು, ಮೋನು, ಉಮೇಶ್ ಉಪಸ್ಥಿತರಿದ್ದರು. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಆಚರಣೆಯನ್ನು ಶ್ರೀ ಬಾಲಮಾರಮ್ಮ ದೇವಸ್ಥಾನ ಹತ್ತಿರ ಅಪ್ಪು ವೃತ್ತದಲ್ಲಿರುವ ಕನ್ನಡ ಅಭಿಮಾನಿಗಳ ಸಂಘದ ವತಿಯಿಂದ ಹಾಗೂ ಅಪ್ಪು ಅಭಿಮಾನಿಗಳ ಸಂಘದಿಂದ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀಮತಿ ಗಾಯತ್ರಿ ಹರೀಶ್ ನಾಡಗೌಡ ಅವರು ಅಪ್ಪು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ನಂತರ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಶಾಂತಪ್ಪನವರು ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗಳಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಕೈಗೊಂಡಿರುವ ಭಕ್ತರಿಗೆ ಪಟ್ಟಣದ ವಿವಿಧೆಡೆ ದಾಸೋಹ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಪಟ್ಟಣದ ಮುದಗಲ್ ರಸ್ತೆಯ ಮುದ್ದು ಮಲ್ಲಿಕಾರ್ಜುನ ದೇವಸ್ಥಾನ ಮುಂಭಾಗದಲ್ಲಿ 2 ದಿನಗಳಿಂದ ಆರಂಭಿಸಿರುವ ದಾಸೋಹದಲ್ಲಿ ದೇವಸ್ಥಾನ ಸಮಿತಿ ಪದಾಧಿಕಾರಿಗಳು, ಮಹಿಳೆಯರು ಶ್ರೀಶೈಲ ಪಾದಯಾತ್ರಿಗಳಿಗೆ ಉಪಹಾರ ಊಟ ಬಡಿಸುವ ಮೂಲಕ ಯಾತ್ರೆಗೆ ಶುಭ ಹಾರೈಸಿ ಸೇವೆ ಸಲ್ಲಿಸಿದರು. ದೇವಸ್ಥಾನ ಸಮಿತಿಯಿಂದ 3 ದಿನಗಳ ಕಾಲ ದಾಸೋಹ ವ್ಯವಸ್ಥೆ, ಶುದ್ಧ ನೀರು, ಹಣ್ಣು ಹಂಪಲು ವಿತರಣೆ ಜೊತೆಗೆ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಸೇವೆ ಸಲ್ಲಿಸಲಾಗುತ್ತಿದೆ ಎಂದು ದೇವಸ್ಥಾನದ ಚಾರಿಟೇಬಲ್ ಟ್ರಸ್ಟ್ ತಿಳಿಸಿದೆ. ಹಬ್ಬದ ಅಂಗವಾಗಿ ರಾಯಚೂರಿನ ಪೇಟೆಯಲ್ಲಿ
ಕಲಾಭಿಮಾನಿಗಳಾಗಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಸೇರಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮ ಆಯೋಜಿಸಿದ್ದು ತುಂಬ ಸಂತೋಷ. ಇಂಥ ಕಾರ್ಯಕ್ರಮಗಳು ನಾವೆಲ್ಲ ಮಾಡಿದಾಗ ನಾವು ಕನ್ನಡ ನಾಡು ನುಡಿ ಜಲವನ್ನು ಸಂರಕ್ಷಿಸುವ ಕೆಲಸ ನಾವೆಲ್ಲರೂ ಮಾಡಬೇಕಂತ ಹೇಳ್ತಾ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಒಬ್ಬ ಮನುಷ್ಯನಾಗಿ ಹುಟ್ಟಿ ದೇವರಾಗಿರ್ತಕ್ಕಂಥ ವ್ಯಕ್ತಿ ಅದು ಯಾರಾದರೂ ಇದ್ದರೆ ಅದು ಪುನೀತ್ ರಾಜ್ಕುಮಾರ್ ಅವರ ಕೇಳಕ್ಕೆ ಇಷ್ಟಪಡ್ತೀನಿ. ಬಿಜೆಪಿ ಮುಖಂಡರಾದ ಕಡಗೋಳ ಆಂಜನೇಯ, ಶಶಿರಾಜ್, ಮಹಾನಗರ ಪಾಲಿಕೆಯ ಸದಸ್ಯರು, ಶ್ರೀ ಬಾಲಮಾರೆಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಕೆಟಿ ನರಸಣ್ಣ, ರಮೇಶ್ ಯಾದವ್, ಪಲಗುಲು ನಾಗರಾಜ್, ಜಿಕೆ ಗುರುರಾಜ್, ಮುಡುಗು ನಾಗಪ್ಪ, ಸಾದಿಕ್ ಖಾನ್, ಹನುಮಂತಪ್ಪ ಸೇರಿದಂತೆ ಇನ್ನಿತರರು ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ತಿಮ್ಮಾಪುರ ಪೇಟೆಯ ಯುವಕರು, ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರತಾಪ್ ರೆಡ್ಡಿ ನೆರವೇರಿಸಿದರು. ನಮ್ಮ ಗ್ರೀನ್ ನೇಚರ್ ದಾಬಾದಲ್ಲಿ ನಿನ್ನೆ ಅಪ್ಪು ಅಭಿಮಾನಿಗಳು, ಹಿರಿಯರು ಹಾಗೂ ಕಿರಿಯರ ಸಮ್ಮುಖದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕದ ಕೋಟ್ಯಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಇರುವ ದೇವತಾ ಮನುಷ್ಯ, ಸಹಾಯ ಕೇಳೋಕೆ ಬಂದ ತಮ್ಮ ಅಭಿಮಾನಿಗಳಿಗೆ ಸೇರಿದಂತೆ ಯಾರೇ ಬಂದರೂ ಇಲ್ಲ ಅನ್ನದ ಹೃದಯವಂತ, ಕರ್ನಾಟಕದ ರತ್ನ, ಬಾಕ್ಸ್ ಆಫೀಸ್ನ ಕಿಂಗ್ ಆಫ್ ಸ್ಯಾಂಡಲ್ವುಡ್ ಎಂದು ಹೆಸರಾಗಿದ್ದವರು ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಎಂದು ಅವರ ಅಭಿಮಾನಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಗರಸಭೆ ಸದಸ್ಯರಾದ ಎಂ ಪವನ್ ಕುಮಾರ್ ಸಾಬ್ ಮತ್ತು ಸಮೀರ್ ಹಾಗೂ ಚಂದ್ರಶೇಖರ್ ದೇಸಾಯಿ ಹಾಗೂ ನಗರಸಭೆ ಸದಸ್ಯರಾದ ಕಡಗೋಳ ಆಂಜನೇಯ, ದಾನಪ್ಪ ಯಾದವ್, ಕೋಪನ ಗಣೇಶ್, ಲಿಂಗರಾಜು, ನರಸಿಂಹ, ಜಿ ತಿಮ್ಮಪ್ಪ, ಕುರಡಿ ನರಸಪ್ಪ, ಬಂಕರಾಮು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮಸ್ಕಿ ಪಟ್ಟಣದ ಮುದ್ದು ಮಲ್ಲಿಕಾರ್ಜುನ ದೇವಸ್ಥಾನ ಮುಂಭಾಗದಲ್ಲಿ ಶ್ರೀಶೈಲ ಪಾದಯಾತ್ರಿಗಳಿಗೆ ಆರಂಭಿಸಿದ ದಾಸೋಹದಲ್ಲಿ ಮಹಿಳೆಯರು ಪ್ರಸಾದ ಬಡಿಸುವ ಮೂಲಕ ಸೇವೆ ಸಲ್ಲಿಸಿದರು. ಯುಗಾದಿ ಹಬ್ಬದ ಪ್ರಯುಕ್ತ ಆಂಧ್ರ ಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದರ್ಶನಕ್ಕಾಗಿ ನಿತ್ಯ ಸಾವಿರಾರು ಭಕ್ತರು ದೂರದಿಂದ ಪಾದಯಾತ್ರೆಯ ಮೂಲಕ ಶ್ರೀಶೈಲ ಕ್ಷೇತ್ರಕ್ಕೆ ತೆರಳುತ್ತಿದ್ದಾರೆ. ನೆರೆಯ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಕೈಗೊಂಡಿರುವ ಭಕ್ತರಿಗೆ ಪಟ್ಟಣದ ವಿವಿಧೆಡೆ ದಾಸೋಹ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಪಟ್ಟಣದ ಮುದಗಲ್ ರಸ್ತೆಯ ಮುದ್ದು ಮಲ್ಲಿಕಾರ್ಜುನ ದೇವಸ್ಥಾನ ಮುಂಭಾಗದಲ್ಲಿ 2 ದಿನಗಳಿಂದ ಆರಂಭಿಸಿರುವ ದಾಸೋಹದಲ್ಲಿ ದೇವಸ್ಥಾನ ಸಮಿತಿ ಪದಾಧಿಕಾರಿಗಳು, ಮಹಿಳೆಯರು ಶ್ರೀಶೈಲ ಪಾದಯಾತ್ರಿಗಳಿಗೆ ಉಪಹಾರ, ಊಟ ಬಡಿಸುವ ಮೂಲಕ ಯಾತ್ರೆಗೆ ಶುಭ ಹಾರೈಸಿ ಸೇವೆ ಸಲ್ಲಿಸಿದರು. ದೇವಸ್ಥಾನ ಸಮಿತಿಯಿಂದ 3 ದಿನಗಳ ಕಾಲ ದಾಸೋಹ ವ್ಯವಸ್ಥೆ, ಶುದ್ಧ ನೀರು, ಹಣ್ಣು ಹಂಪಲು ವಿತರಣೆ ಜೊತೆಗೆ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಸೇವೆ ಸಲ್ಲಿಸಲಾಗುತ್ತಿದೆ ಎಂದು ದೇವಸ್ಥಾನದ ಚಾರಿಟೇಬಲ್ ಟ್ರಸ್ಟ್ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ, ಅನುದಾನದ ಹಂಚಿಕೆಯಲ್ಲಿ ತಾರತಮ್ಯ, ಸದಸ್ಯರ ನಡುವೆ ಮಾತಿನ ಚಕಮಕಿ.
ಮಕ್ಕಳಿಗೆ ದಾಸೋಹ ಸೇವೆ